ಎಲ್ರು ಬಂದ್ರು, ಆದ್ರೆ ನನ್ ಮೊಮ್ಮಗಳೇ ಬಂದಿಲ್ವಲ್ಲೇ? ರಾಜಿಗೆ ಪಂದ್ಯ ಇದೆಯಂತೆ ಅತ್ತೆ. ಅದು ಮುಗೀತಿದ್ದ ಹಾಗೆ ನೇರವಾಗಿ ಇಲ್ಲಿಗೆ ಬರ್ತೀನಿ ಅಂತ ಹೇಳಿದ. ಮನೇಲಿ ಎಷ್ಟೇ ಕೆಲ್ಸ ಇದ್ರು ಅದನ್ನೆಲ್ಲ ಮಾಡಿ ಮುಗಿಸಿ ಒಂದ್ ಕಡೆ ಆಟ ಅಂತ, ಒಂದ್ ಕಡೆ ದೇವಸ್ಥಾನ ಅಂತ ಎಷ್ಟ್ ಕಷ್ಟ ಪಡ್ತಾಳಲ್ಲ ಅವಳು. ಅದನ್ನೆಲ್ಲ ಕಷ್ಟ ಅನ್ಕೊಂಡ್ರೆ ಹೇಗೆ? ರಾಜಿ ತುಂಬಾ ಇಷ್ಟಪಟ್ಟು ಎಲ್ಲ ನೀಟಾಗೆ ಮಾಡ್ತಾಳೆ ಬಿಡಿ. ರಾಜಿ, ಈ ನ್ಯಾಷನಲ್ ಮ್ಯಾಚ್ ಅಲ್ಲಿ ನೀನ್ ಚೆನ್ನಾಗಿ ಆಡಿ ಆಗ ನೀನು ನಮ್ ರಾಜಿಗೆ ಹೆಸರು ತಂದ್ಕೊಟ್ಟ ಹಾಗೆ ಈಗ ನಮ್ ದೇಶಕ್ಕೂ ಹೆಸರು ತಂದ್ಕೊಡ್ಬೇಕು. ಅದೇ ನನ್ ಕನ್ಸು ಕೂಡ. ಸರ್, ನಿಮ್ ಕನ್ಸನ್ನ ನಿಜ ಮಾಡೋದಕ್ಕೋಸ್ಕರನೇ ನಾನು ಮ್ಯಾಚ್ ಅಲ್ಲಿ ವಿನ್ ಆಗ್ತೀನಿ. ನೀವು ಕಾಲರ್ ಮೇಲೆ ಎತ್ತಿಟ್ಕೊಳ್ಳಿ, ನಮ್ ದೇಶದ ಬಾವುಟನ ಹೆಮ್ಮೆಯಿಂದ ಹಾರಾಡ್ಸಿ. ಎರಡೂ ಒಂದೇ ಸಲ ಆಗ್ಬೇಕು, ನೋಡ್ತಾ ಇರಿ. ಸೀನು, ಒಂದ್ ಸ್ವಲ್ಪ ಫೋನ್ ಕೊಡು. ಹೌದು, ಈ ವಿಷಯ ನಾದ್ಯಾಗಿ ಹೇಳಿದ್ಯಾ ನೀನು? ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ, ಇನ್ನೂ ಹೊರಡೋ ವಿಷಯ ಹೇಳಿಲ್ಲ. ಅಲ್ಲಿ ನೋಡಿ, ಅವಳೇ ಮಾಡ್ತಿದ್ದಾಳೆ. ರಿಸೀವ್ ಮಾಡು. ಆದ್ಯಾ, ಹಾಯ್ ರಾಜಿ, ಎಲ್ಲ ರೆಡಿನಾ? ರೆಡಿ ಆಗಿದ್ದೀನಿ. ಅಲ್ಲಿ ಏರ್ಪಾಟೆಲ್ಲ ಹೇಗಿದೆ? ಇಲ್ಲಿ ಏರ್ಪಾಟೆಲ್ಲ ಆಲ್ಮೋಸ್ಟ್ ರೆಡಿ ಆಗಿದೆ. ಮನೇಲಿ ಇರೋರೆಲ್ಲ ಅವ್ರ ರೆಸ್ಪಾನ್ಸಿಬಿಲಿಟಿ ತಗೊಂಡು ಅವ್ರವ್ರ ಕೆಲಸ ಅವ್ರವ್ರು ಮಾಡ್ತಾ ಇದ್ದಾರೆ. ಎಲ್ಲಾನು ದೊಡ್ಡಪ್ಪ ಮುಂದೆ ನಿಂತು ನಡೆಸ್ತಾ ಇದ್ದಾರೆ. ಇಲ್ಲಿ ಯಾವ ಸಮಸ್ಯೆನೂ ಇಲ್ಲ. ನೀನ್ ಧೈರ್ಯವಾಗಿ ಇದೆಯಾ ಅಲ್ವಾ? ಗೆಲ್ತೀಯ ಅನ್ನೋ ನಂಬಿಕೆ ಇದೆ ಅಲ್ವಾ? ನಾನ್ ತುಂಬಾ ನಂಬಿಕೆಯಿಂದಾನೇ ಇದ್ದೀನಿ. ಎಷ್ಟೇ ಪ್ರಾಬ್ಲಮ್ಸ್ ಇದ್ರೂ ಪ್ರಾಕ್ಟೀಸ್ನ ಮಾತ್ರ ಬಿಟ್ಟಿಲ್ಲ. ಅದೇ ನನ್ನ ಗೆಲ್ಸತ್ತೆ. ನಿಜವಾಗ್ಲೂ ಚಿಕ್ಕಮ್ಮನ್ ಕಾರ್ಯನ ಅಪ್ಪ ಮಾಡ್ಬೇಕು ಅನ್ಕೊಂಡಿದ್ದು ತುಂಬಾ ಸಂತೋಷ ಆಗ್ತಿದೆ ಆದ್ಯಾ. ನನ್ನೇ ಅಕ್ಸೆಪ್ಟ್ ಮಾಡಂದ್ಮೇಲೆ ಅಮ್ಮನ್ ಕಾರ್ಯನ ಯಾಕೆ ಬೇಡ?